ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಹೇರ್ಲೈನ್ ಹಾರರ್ ಅಂದರೆ ಹೇರ್ಲೈನ್ ಭಾಳ ಮುಂದೆ ಇಂಪ್ಲಾಂಟ್ ಮಾಡಿಕೊಂಡ್ರೆ ಅದರಿಂದ ಏನೇನು ಆಗ್ಬೋದು, ಅದರಿಂದ ನಿಮಗೆ ಏನೇನು ಡಿಸಡ್ವಾಂಟೇಜಸ್ ಇದೆ, ಏನೇನು ಫೋರ್ತ್ ಕಮಿಂಗ್ ಕಾನ್ಸಿಕ್ವೆನ್ಸ್ ಇದೆ, ಆ ಥರ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ನೆಸ್ ಯಾವ ಥರ ಹೋಗುತ್ತೆ, ಅದು ಒಂದು ಪ್ರಾಕ್ಟಿಕಲ್ ಪೇಷಂಟ್ ನಮ್ಮ ಹತ್ರ ಬಂದಿದ್ದಾರೆ, ಅದಕ್ಕೆ ನಾನು ರಿಪೇರ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡ್ರಿ, ಯಾಕಂದರೆ ಫ್ರಂಟಲ್ ಪ್ಲೇಸ್ಮೆಂಟ್ ಆಫ್ ಏರ್ಲೈನ್ ಇಂದ ನಿಮಗೆ ಯಾವ ಥರ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಯಾವ ಥರ ಮೆಂಟಲ್ ಎಗನಿ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಎಂಡ್ ವರ್ಕ್ ವಾಚ್ ಮಾಡಿ, ನಿಮಗೆ ಒಂದು ಹೇರ್ಲೈನ್ ಬಗ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಬರುತ್ತೆ. ಈ ಪೇಷಂಟ್ ಕನ್ಸಲ್ಟೇಷನ್ ನಲ್ಲಿ ಬರೋ ಟೈಮ್ ನಲ್ಲಿ ಆಲ್ಮೋಸ್ಟ್ ಡಿಪ್ರೆಷನ್ ನಲ್ಲಿದ್ದಾರೆ. ಯಾಕಂದ್ರೆ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿದೆ, ಮತ್ತೆ ಫೈನಾನ್ಷಿಯಲಿ ಲಾಸ್ ಆಗಿದೆ. ಈಗ ನಾವು ರಿಪೇರ್ ಮಾಡೋಕೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಇದ ಕೇಸ್ಗಳು ಯಾವ ಸರ್ಜನ್ಸ್ ತಗೊಂಡಲ್ಲ, ಯಾಕಂದ್ರೆ ಅವ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬೇರೆ ಸರ್ಜನ್ಸ್ ಯಾರು ಟೈಮ್ ಮಾಡೋದಿಲ್ಲ. ಬಟ್ ಪೇಷಂಟ್ ಡಿಪ್ರೆಸ್ಡ್ ಮತ್ತೆ ಈಸ್ ರೆಡಿ ಫಾರ್ ರಿಪೇರ್ ಅಂತ ಹೇಳಿ ನಾವು ಎಕ್ಸಾಮಿನ್ ಮಾಡಿ ರಿಪೇರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಮಾಡಿದ್ರೆ, ಇಲ್ಲಿ ಕನ್ಸಲ್ಟೇಷನ್ ಅಲ್ಲಿ ನೋಡಿದ್ರೆ ಎಲ್ಲ ಅವರು ಶೇವಿಂಗ್ ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ಅದು ಅಸಹ್ಯ ಕಾಣ್ತಾ ಇದೆ, ಅದರಿಂದ ಸ್ವಲ್ಪ ಏರಿಯಾ ಶೇವ್ ಮಾಡ್ಕೊತಾ ಇದ್ದಾರೆ, ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದು ರಿಪೇರ್ ಮಾಡ್ಬೇಕಂದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಒಂದ್ ಸೆಷನ್ ಅಲ್ಲಿ ಇದು ಆಗೋದಿಲ್ಲ, ಕಪಲ್ ಆಫ್ ಸೆಷನ್ಸ್ ಬೇಕು. ಅಂದ್ರೆ ಆಲ್ರೆಡಿ ಒಂದು ಸೆಷನ್ ಆಗಿದೆ, ಬೇರೆ ಕಡೆ ಫೇಲ್ ಆಗಿದೆ ಟ್ರಾನ್ಸ್ಪ್ಲಾಂಟ್, ಮತ್ತೆ ಇಲ್ಲಿ ನಾವು ಕಪಲ್ ಆಫ್ ಸೆಷನ್ಸ್ ಮಾಡಬೇಕು. ಅಂದ್ರೆ ಇಷ್ಟು ಸಾರಿ ಕೇವಲ ಜಸ್ಟ್ ನಾರ್ಮಲ್ ಏರ್ಲೈನ್ಗೋಸ್ಕರ ಸ್ಪೆಂಡ್ ಮಾಡಬೇಕಾಗಿದೆ ಅವ್ರಿಗೆ. ಅಂದ್ರೆ ಈ ವಿಡಿಯೋ ಎಂಡ್ ವರ್ಕ್ ನೋಡಿ, ನಾವು ಕಪಲ್ ಆಫ್ ಸೆಷನ್ಸ್ ಮಾಡಿ ರಿಪೇರ್ ಮಾಡಿದೀವಿ. ಎಂಡ್ ವರ್ಕ್ ನೋಡಿದ್ರೆ ಹೇರ್ಲೈನ್ ಬಗ್ಗೆ ಸ್ವಲ್ಪ ನಿಮ್ಗೆ ಡೀಟೇಲ್ಸ್ ಅರ್ಥ ಆಗ್ತದೆ. ಒಳ್ಳೆ ಸರ್ಜನ್ ಹತ್ರ ಏನಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಂತ ಒಂದು ಕ್ಲಾರಿಟಿ ಅಂತೂ ಬರ್ತದೆ. ಇವರಿಗೆ ಒಂದ್ಸಾರಿ ಕರೆಕ್ಷನ್ ಅಲ್ಲಿ 70-80% ಗ್ರಾಫ್ಟ್ಸ್ ನಾವು ರಿಮೂವ್ ಮಾಡಿದ್ವಿ. ಬಟ್ ಫಸ್ಟ್ ಸೆಷನ್ ಅಲ್ಲಿ ಕಾನ್ಸಂಟ್ರೇಷನ್ ಏನಂದ್ರೆ, ಈ ಟೆಂಪಲ್ ಆಂಗಲ್ ದಲ್ಲಿ ಬಹಳ ಜನ ಅಲ್ಲಿ ಗ್ರಾಫ್ಟ್ಸ್ ಬೇಕಂತಾರೆ. ಈ ಪೇಷಂಟ್ ನಾವು ರಿಮೂವ್ ಮಾಡಿದೀವಿ. ಸೊ ನೆಕ್ಸ್ಟ್ ಫ್ರಂಟ್ ಸೈಡ್ ಆಲ್ಮೋಸ್ಟ್ ಗ್ರಾಫ್ಟ್ಸ್ ಎಲ್ಲ ರಿಮೂವ್ ಮಾಡಿದ್ವಿ. ಬಟ್ ಸೆಕೆಂಡ್ ಸೆಷನ್ ಕರೆಕ್ಷನ್ ಇದೆ, ಅದೊಂದು 6 months ಆದ್ಮೇಲೆ ಮತ್ತೆ ರಿಮೂವ್ ಮಾಡಿ. ಯಾಕಂದ್ರೆ ಒಟ್ಟಿಗೆ ಒಂದೇ ಸರಿ ರಿಮೂವ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಹಾರ್ವೆಸ್ಟೇಷನ್ ಮಾಡುವಾಗ ಅಲ್ಲಿ ಡ್ಯಾಮೇಜ್, ಎಕ್ಸಿಸ್ಟಿಂಗ್ ಸ್ಕಿನ್ ಎಲ್ಲ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅದರಿಂದ 6 months ಆದ್ಮೇಲೆ ಸೆಕೆಂಡ್ ಸೆಷನ್ ಕರೆಕ್ಷನ್ ಮಾಡೋಕೆ ಬರಕ್ಕೆ ಹೇಳಿದ್ವಿ. ಆಫ್ಟರ್ 6 months ರಿಪೇರ್ಗೆ ಇನ್ನೊಂದ್ಸರಿ ಕರೆದಿದ್ವಿ, ಅಂದ್ರೆ ಸೆಕೆಂಡ್ ಟೈಮ್ ನಮ್ಮ ಹತ್ರ. ಈಗ ಈ ಟೈಮ್ ನಲ್ಲಿ ಟೆಂಪಲ್ ಆಂಗಲ್ ನಲ್ಲಿ ಹೇರ್ ಎಲ್ಲ ಫಸ್ಟ್ ಟೈಮ್ ರಿಮೂವ್ ಮಾಡಿದ್ವಿ. ಬಟ್ ಅವ್ರಿಗೆ ಸ್ವಲ್ಪ ವಿ ಶೇಪ್ ಹೇರ್ ಲೈನ್ ರಿಟೈನ್ ಮಾಡ್ಬೇಕಂತ ಹೇಳಿದ್ದಾರೆ. ಬೆಳಗ್ಗೆ ಮಾರ್ಕ್ ಮಾಡಿಕೊಂಡು ಲಾಸ್ಟ್ ಟೈಮ್ ಏನೇನು ಇನ್ನು ಎಕ್ಸಿಸ್ಟಿಂಗ್ ಹೇರ್ ಇದೆಯಾ ಅದು ರಿಮೂವ್ ಮಾಡೋದು, ಮತ್ತೆ ವಿ ಶೇಪ್ ರಿಟೈನ್ ಮಾಡೋಕ್ಕೋಸ್ಕರ ಗ್ರಾಫ್ಟ್ಸ್ ರಿಮೂವ್ ಮಾಡಿದ್ವಿ. ಈ ಸಾರಿ ಅವ್ರಿಗೆ ಇಮ್ಮಿಡಿಯೇಟ್ ಪೋಸ್ಟ್ ಆಫ್ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಬಟ್ ಆದ್ರೆ ಇವ್ರಿಗೆ ಇನ್ನೊಂದು ಲಾಸ್ಟ್ ಸೆಷನ್ ನಾವು ಮಾಡಲೇಬೇಕು. ಯಾಕಂದ್ರೆ ಫೈನ್ ಹೇರ್ಸ್ ನಾವು ಫ್ರಂಟ್ ಜಾಗದಲ್ಲಿ ಇಂಪ್ಲಾಂಟ್ ಮಾಡೋ ಅವಕಾಶ ಇದೆ. ಅಂದ್ರೆ ನಮ್ಮ ಹತ್ರ 2 ಸಾರಿ ಆಗಿದೆ, 3ನೇ ಸಾರಿಗೆ ಬರಬೇಕು. ಆಲ್ರೆಡಿ ಬೇರೆ ಕಡೆ 1 ಸಾರಿ ಆಗಿದೆ, ಅಂದ್ರೆ 4 sessions ಆಗಿದೆ ಟೋಟಲ್ ಆಗ್ತಾ ಇದೆ. ಅಂದ್ರೆ ದಿಸ್ ಇಸ್ ಬಿಕಾಸ್, ಯಾಕಂದ್ರೆ ಒಂದು ಮಿಸ್ಟೇಕ್, ಒಂದು ಬಡ್ಜೆಟ್ಗೋಸ್ಕರ ಹೋಗಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅವರು. ಅದರಿಂದ ಇಷ್ಟು ಸೆಷನ್ಸ್, ಇಷ್ಟು ಸಾರಿ ಖರ್ಚಾಗಿದೆ. ಅದಕ್ಕಾಗಿ ಇದು ಕ್ಲಾಸ್ 7 ಬಾಲ್ನೆಸ್ಗೆ ಒಂದು 2 times 3 times ಸಾಕು. ಬರೀ ಕೇವಲ ಕ್ಲಾಸ್ 2 ಬಾಲ್ನೆಸ್ಗೋಸ್ಕರ, ಏರ್ಲೈನ್ಗೋಸ್ಕರ ಇಷ್ಟು ಸಾರಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇಟ್ಸ್ ವೆರಿ ಸ್ಯಾಡ್. ಅದಕ್ಕಾಗಿ ಒಳ್ಳೆ ಕ್ಲಿನಿಕ್ಸ್ ಹೋಗಿ ಒಳ್ಳೆ ಡಾಕ್ಟರ್ ಪ್ಲಾನ್ ಹೇಳ್ತಾರೆ, ನಿಮ್ ಓನ್ ಪ್ಲಾನ್ ಹೋಗಬೇಡಿ, ಅವಾಗ ಟ್ರಾನ್ಸ್ಪ್ಲಾಂಟೇಷನ್ ಹಾಳಾಗುತ್ತೆ, ಈ ತರ ಆಗುತ್ತೆ. ಅದರಿಂದ ಒಳ್ಳೆ ಸರ್ಜನ್ ಹತ್ರ ಕೂತ್ಕೊಂಡು ಭೇಟಿಯಾಗಿ ಒಳ್ಳೆ ಪ್ಲಾನ್ ಏನು ಅಂತ ಕೇಳ್ಕೊಂಡು ಅವಾಗ ಸರ್ಜರಿ ಮಾಡ್ಕೊಂಡ್ರೆ ಒಳ್ಳೇದು. Well, this unwanted grafts has been removed. This is the second time I'm removing the grafts. Actually, this guy had a transplant bad experience in a different clinic long back. Actually, what they have done was implantation done in the wrong manner, kind of brought a straight hairline and they placed the hairline extremely frontal space. This is the most commonest mistake happens in most of the clinics. However, we try to explain to the patients, they would not understand. So kindly you should go with your surgeon choice about the hairline, because patient may be having a lot of options in their mind, but when it comes to the reality, you need to check with your surgeon and get it done. Otherwise, you end up like a removal like this. Unfortunately,
this patient we have a removal done in 2 phases. That means one transplant happened already, and 2 sessions we removed it. One transplant elsewhere happened, 2 times we removed it. Approximately 3 times now, almost 3 times it happened to charge him. One transplant went failure. For a correction purpose, we did 2 more times. Let me check with his own words. ಸೊ ನಿಮ್ದು ಈಗ ಒಂದ್ಸಲ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿ ಮತ್ತೆ ನಾವು ಫ್ರಂಟಲ್ ಏರ್ಲೈನ್ ಎಲ್ಲ ಕರೆಕ್ಷನ್ ಮಾಡಕ್ಕೋಸ್ಕರ ಏರ್ಗ್ರಾಫ್ಟ್ ರಿಮೂವ್ ಮಾಡಿದೀವಲ್ವಾ? ಸೊ ಪ್ರಾಬ್ಲಮ್ ಏನಾಗಿತ್ತು ಅವಾಗ? ಏನಾಗಿತ್ತಂದ್ರೆ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿತ್ತು. ಅದಕ್ಕೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಬೇರೆ ಕ್ಲಿನಿಕಲ್ಲಿ ಮಾಡ್ಕೊಂಡೆ 3 years ಬಿಫೋರ್. ಅವ್ರು ತುಂಬಾ ಕೆಳಗಡೆ ಹಾಕ್ಬಿಟ್ಟಿದ್ರು. ಆ ಲೈನು ಹೇರ್ ಲೈನು ನ್ಯಾಚುರಲ್ ಆಗಿಲ್ಲ, ಕಾಣಿಸ್ತಾ ಇಲ್ಲ. ನಾವು ಏನಿಲ್ಲದ್ರೂ ಪೇಷಂಟ್ಸ್ ಅದಕ್ಕೆ ಹೇಳ್ಕೊಂಡಲ್ಲ. ಅದಕ್ಕೆ ವಿಡಿಯೋ ಸ್ವಲ್ಪ ಯೂಸ್ ಆಗುತ್ತೆ ಅನ್ಕೊಂತ ಇದೀನಿ. ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟಿದ್ರು, ನನಗೂ ಗೊತ್ತಾಗಿಲ್ಲ. ನಾವು ಮಲ್ಕೊಂಡಿರುವಾಗ ಫುಲ್ ಸ್ಟ್ರೈಟ್ ಲೈನ್, ಒಂದು ತುಂಬಾ ನ್ಯಾಚುರಲ್ ಇಲ್ದಿರ ಅನ್ಯಾಚುರಲ್ ಆಗಿ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಅದು 3 years ಇಂದ ಸಫರ್ ಮಾಡ್ತಾ ಇದ್ದೆ. ಈಗ ಪೈನರಲ್ಲಿ ವಿಡಿಯೋ ನೋಡ್ಬಿಟ್ಟು ಬಂದಿರೋದು ಸೆಕೆಂಡ್ ಸೆಷನ್ ಇದು ನನ್ಗೆ. ರಿಮೂವಲ್ ಮಾಡ್ತಾ ಇದ್ದಾರೆ ಇವಾಗ. ಸ್ವಲ್ಪ ಆಲ್ರೆಡಿ ಬಿಫೋರ್ ಹೆಂಗ್ ನ್ಯಾಚುರಲ್ ಆಗಿತ್ತು ಹಂಗೆ ಬರ್ತಾ ಇದೆ. ಹೌದು, ಈ ಸ್ವಲ್ಪ ಹೀಲ್ ಆಗಿಬಿಟ್ರೆ ವಿದಿನ್ 3-4 weeks ಅಲ್ಲಿ ನಾರ್ಮಲ್ ಆಗುತ್ತೆ. ಮೋಸ್ಟ್ಲಿ ಫೈನಲ್ ಕರೆಕ್ಷನ್. ಪೇಷಂಟ್ಸ್ ಯಾವಾಗೂ ಕೆಳಗಡೆ ಹಾಕೊಂಬೇಡಿ, ನ್ಯಾಚುರಲ್ ಆಗಿ ಹೆಂಗಿರ್ತೋ ಅದೇ ತರ ಮೇಲ್ಗಡೆನೆ ಕರೆಕ್ಟ್ ಹೇರ್ ಲೈನ್ ಡಿಸೈಡ್ ಮಾಡಿ ಒಳ್ಳೆ ಕ್ಲಿನಿಕ್ ಡಿಸೈಡ್ ಮಾಡಿ. ಹೌದು, ಅವ್ರಿಗೆ ಅರ್ಥ ಆಗೋದಿಲ್ಲ ಅದು. ಸೊ ಇದು ನಾವು ನೋಡೋಣ ಫೈನಲ್ ಔಟ್ಕಮಿಂಗ್ ಬರುತ್ತೆ ಅಂತ. ಆಯ್ತಾ? ಥ್ಯಾಂಕ್ಸ್ ಫಾರ್ ದಿಸ್ ವಿಡಿಯೋ. ಆಕ್ಚುಲಿ ವಿ ಶುಡ್ ಅಪ್ರಿಷಿಯೇಟ್ ದಿಸ್ ಪೇಷಂಟ್ ಗಿವಿಂಗ್ ದಿಸ್ ಇನ್ಫಾರ್ಮೇಶನ್. At least it will be very useful for other patients also. ಈ ತರ ಹಾರಿಬಲ್ ಹೇರ್ ಲೈನ್ ಈ ತರ ರೀಸನ್ ಏನಂದ್ರೆ, ನಂಬರ್ 1 ರೀಸನ್ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಅಂತ ಬಹಳ ಜನ ಹೋಗ್ತಾರೆ. ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಈ ತರ ಆಗುತ್ತೆ. ಯಾಕಂದ್ರೆ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ದಲ್ಲಿ ನಿಮ್ಗೆ ಎಕ್ಸ್ಪರ್ಟ್ ಡಾಕ್ಟರ್ ಇರಲ್ಲ, ಎಕ್ಸ್ಪರ್ಟ್ಸ್ ಕ್ಲಿನಿಕ್ಸ್ ನಲ್ಲಿ ಅವ್ರು ಮಾಡಲ್ಲ. ಸೊ ಬಡ್ಜೆಟ್ ಅಂದ್ರೆ ಅದಕ್ಕೂ ಎಂಡ್ ಇಲ್ಲ. ಯಾರೋ ಒಬ್ರು ಒಂದು ಕಾಸ್ಟ್ ಚಾರ್ಜ್ ಮಾಡಿದ್ರೆ ಅದಕ್ಕೆ ಕಡಿಮೆ ಮಾಡೋರು ಇನ್ನೊಬ್ರು ಇರ್ತಾರೆ, ಅದಕ್ಕೆ ಇನ್ನೂ ಕಡಿಮೆ ಮಾಡೋರು ಇನ್ನೊಬ್ರು ಇರ್ತಾರೆ. ಆ ತರ ಅದಕ್ಕೆ ಎಂಡೇ ಇಲ್ಲ. ಅದರಿಂದ ಕಂಪ್ಯಾರಿಸನ್ ಮಾಡುವಾಗ ಬೆಸ್ಟ್ ಕ್ಲಿನಿಕ್ ಬೆಸ್ಟ್ ಡಾಕ್ಟರ್ ಕಂಪೇರ್ ಮಾಡಬೇಕು. ಒಂದು ಬೆಸ್ಟ್ ಡಾಕ್ಟರ್ ಒಂದು ಟೆಕ್ನಿಷಿಯನ್ ಕ್ಲಿನಿಕ್ ಆ ತರ ಕಂಪೇರ್ ಮಾಡಂಗಿಲ್ಲ. ಸೊ ಅದರಿಂದ ಬಡ್ಜೆಟ್ ಪ್ರಕಾರ ಟ್ರಾನ್ಸ್ಪ್ಲಾಂಟ್ ಹೋಗ್ಬೇಡಿ, ಕ್ವಾಲಿಟಿ ಪ್ರಕಾರ ಹೋಗಿ. ಸೊ ಕ್ವಾಲಿಟಿ ನೋಡ್ಕೊಂಡು ಆ ತರ ಹೋಗಿಲ್ಲ ಅಂದ್ರೆ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಕ್ವಾಲಿಟಿ ಕ್ಲಿನಿಕ್ಸ್ ನಲ್ಲಿ ಏನಾಗುತ್ತೆ, ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಬೇಡ ಅಂದ್ರೆ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಬೇಡ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. ಬಡ್ಜೆಟ್ ಕ್ಲಿನಿಕ್ ಅವ್ರು ನಿಮ್ಗೆ ಆ ತರ ಹೇಳೋದಿಲ್ಲ. ಸೊ ಇದು ಟ್ರಾನ್ಸ್ಪ್ಲಾಂಟ್ ನಿಮ್ಗೆ ಬೇಕಾಗಬೇಕು. ಕ್ಲಾಸ್ 2 ಈ ಪೇಷಂಟ್ ಕ್ಲಾಸ್ 2 ಬಾಳ್ನೆಸ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿಲ್ಲ, 4 sessions ಖರ್ಚು ಮಾಡಿದ್ದಾರೆ ಇವರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಬಡ್ಜೆಟ್ ಪ್ರಕಾರ ಟ್ರಾನ್ಸ್ಪ್ಲಾಂಟ್ ಹೋಗ್ಬೇಡಿ. ನಂಬರ್ 2 ಏನಂದ್ರೆ, ಇನ್ನೊಂದು ಈ ಸೆಲೆಬ್ರಿಟೀಸು ಬೇರೆ ಅವ್ರದ್ದು ಹೇರ್ ಲೈನ್ ನೋಡ್ಬಿಟ್ಟು ಆ ತರ ನನ್ಗೆ ಬೇಕು ಅಂತ ಇವರೇ ಮಾರ್ಕ್ ಮಾಡ್ಕೊಂಡು ಡಾಕ್ಟರ್ಗೆ ತೋರಿಸ್ತಾರೆ, ಈ ತರ ನನ್ಗೆ ಬೇಕು ಅಂತ. ಆ ತರ ಹೇಳುವಾಗ ನಾವು ಎಕ್ಸ್ಪರ್ಟ್ ಡಾಕ್ಟರ್ಸ್ ಅವ್ರಿಗೆ ಸಜೆಷನ್ ಮಾಡ್ತೀವಿ, ಈ ತರ ಮಾಡ್ಕೋಬೇಡಿ, ಈ ತರ ಆಗುತ್ತೆ ಅಂತ ವಿಡಿಯೋಸ್ ತೋರಿಸ್ತೀವಿ, ಅರ್ಥ ಆಗುತ್ತೆ. ಬಟ್ ಕೆಲವು ಕ್ಲಿನಿಕ್ಗಳು ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಆಗಲಿ, ಎಕ್ಸ್ಪರ್ಟ್ಸ್ ಅಮೆಚ್ಯೂರ್ ಕ್ಲಿನಿಕ್ಸ್ ಆಗಲಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಡಲ್ಲ. ಕೊಟ್ರೆ ಪೇಷಂಟ್ ವಾಪಸ್ ಬರಲ್ಲ, ಮೋಸ್ಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಲ್ಲ ಅಂತ ಹೇಳಿ, ನಿಮ್ ಟ್ರಾನ್ಸ್ಪ್ಲಾಂಟ್ ಬೇಕಂದ್ರೆ ಯಾವ ತರ ಬೇಕು ಆ ತರ ನಾನು ಮಾಡ್ತೀನಿ ಅಂತ ಮಾಡ್ಬಿಡ್ತಾರೆ. ಇದೊಂದು ರೀಸನ್ ಈ ತರ ಆಗುತ್ತೆ. ಸೊ ಕೆಲವು ರೀಸನ್ಸ್ ಈ ತರ ಇದಾವೆ. ಅದರಿಂದ ಒಳ್ಳೆ ಕ್ಲಿನಿಕ್ ಹತ್ರ ಒಳ್ಳೆ ಡಾಕ್ಟರ್ ಹತ್ರ ಭೇಟಿಯಾಗಿ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗಿದೆಯಾ ಬೇಡವಾ ಫಸ್ಟ್ ಅದೊಂದು. ನೆಕ್ಸ್ಟ್ ಬೇಕಾಗಿದ್ರೆ ಯಾವ ತರ ಪ್ಲಾನ್ ಒಳ್ಳೆ ಸೂಟ್ ಆಗುತ್ತೆ, ನಿಮ್ ಏಜ್ ಏನು ಅದೆಲ್ಲ ನೋಡ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.